ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ಅಕಸ್ಮಾತ್ ಸಿಂಧುನೆ ಭೈರವಿ ವೇಷ ಹಾಕೊಂಡು ಭವಾನಿ ಮದುವೆ ಮಾಡಿದ್ಲು ಅಂತ ಗೊತ್ತಾದ್ರೆ ಮುಂದಿನ ಪರಿಣಾಮ ಏನಾಗಬಹುದು? ರಾಕೇಶ ಬಾ. ಭೈರವಿ, ವಿರಾಟ್ ಸರು ಬರ್ತಾ ಇದಾರ. ಇವಾಗ ಯಾರು ಈ ವಿಷಯ ಮಾತಾಡಬೇಡಿ. ಹಾಯ್ ಬ್ರೋ. ಹಾಯ್ ಅಂಕಲ್. ಹಾಯ್ ವಿರಾಟ್, ಬನ್ನಿ ಒಳಗೆ. ಏನ್ ಬ್ರದರ್ ನೀವಿಲ್ಲಿ? ನಾಳೆ ಮನೇಲಿ ಜವಳಿ ತೆಗೆಯೋ ಕಾರ್ಯಕ್ರಮ ಇದೆಯಲ್ವ, ಅದಕ್ಕೆ ಅಮ್ಮ ಇನ್ವೈಟ್ ಮಾಡ್ಬಾ ಅಂತ ಅಂದ್ರು. ಅದಕ್ಕೆ ಇಲ್ಲಿಗೆ ಬಂದೆ. ಅದ್ ಸರಿ, ನಿನ್ ಕತೆ ಏನು? ತಾವೇನಿಲ್ಲಿ? ಅದು ನಾನು ಯಾಕಪ್ಪ ಮಾತೆ ಹೊರಡ್ತಾ ಇಲ್ವಾ? ಅದನ್ನ ನಾನು ಹೇಳ್ತೀನಿ. ಭೈರವಿ ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದಕ್ಕೆ ಭೈರವಿಗೋಸ್ಕರ ನಮ್ ವಿರಾಟ್ ಸರ್ ಒಂದ್ ಬ್ಯೂಟಿಫುಲ್ ಗಿಫ್ಟ್ ತಗೊಂಬಂದಿಯಾರ. ಹೇ ವಿರಾಟ್, ಹೌದೇನೋ? ವಿರಾಟ್ ಸರ್, ಎಲ್ರೂ ಮುಂದೆ ಗಿಫ್ಟ್ ಕೊಟ್ಬಿಡಿ, ಯಾಕೆ ಸಂಕೋಚ ಪಡ್ಕೋತಾ ಇದೀರಾ? ಹಾಗೇನಿಲ್ಲ, ಅದು ಸ್ವಲ್ಪ ಸಂಕೋಚ. ವಿರಾಟ್, ಸಂಕೋಚನ ತೆಗೆದು ಜೇಬಲ್ಲಿ ಇಟ್ಕೋ. ಜೇಬಲ್ಲಿರೋ ಗಿಫ್ಟ್ನ ಸಂಕೋಚ ಸಾರಿ 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 ಭೈರವಿ ಕೊಡು. ಭೈರವಿ ಅವರೇ, ಇದು ನನ್ನ ಕಡೆಯಿಂದ ಮೊದಲನೇ ಉಡುಗೊರೆ. ದಯವಿಟ್ಟು ಇದನ್ನು ಒಪ್ಕೊಳ್ಳಿ. ಭೈರವಿ, ಏನು ಯೋಚನೆ ಮಾಡ್ತಿದ್ಯಾ? ತಗೋ. ಥ್ಯಾಂಕ್ ಯು ಸೋ ಮಚ್.